ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗೊಂದು ತಿರುವು ಸಿಕ್ಕಿದೆ. ಆಕೆ ಬರೆದಿರ್ತಕ್ಕಂಥ ಪತ್ರದ ವಿಚಾರ ಮತ್ತು ವಿವರ ಇದನ್ನು ಪಬ್ಲಿಕ್ ಟಿವಿ ನಿನ್ನೆನೇ ಬ್ರೇಕ್ ಮಾಡಿತ್ತು. ನಟಿ ರನ್ಯಾ ಪತ್ರವನ್ನು ಬರೆದು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ನಟಿ ರನ್ಯಾರಾವ್ DRIನ ಅಡಿಷನಲ್ ಡೈರೆಕ್ಟರ್ ಜನರಲ್ಗೆ ಪತ್ರವೊಂದನ್ನು ಬರೆದಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲು ಅಧೀಕ್ಷಕರ ಮುಖಾಂತರ ಪತ್ರವನ್ನು ರವಾನೆ ಮಾಡಿದ್ದಾರೆ. ಇದನ್ನು ನಿನ್ನೆನೇ ಪಬ್ಲಿಕ್ ಟಿವಿ ಬ್ರೇಕ್ ಮಾಡಿತ್ತು. ಈ ಸುದ್ದಿಯನ್ನು ರನ್ಯಾರಾವ್ ಬರೆದಿರ್ತಕ್ಕಂಥ ಪತ್ರ ಕೂಡ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಹಾಗಾದರೆ ರನ್ಯಾರಾವ್ ಪತ್ರದಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದಾದರೂ ಏನು ಬರೆದಿದ್ದಾರೆ ಅಂತಕ್ಕಂಥದ್ದು ನೋಡೋಣ. ನನಗೆ ವಿವರಿಸಲು ಅವಕಾಶವನ್ನು ನೀಡಿಲ್ಲ, ಸಹಿ ಮಾಡದ್ದಕ್ಕೆ ಹಲ್ಲೆ ಮಾಡಿದ್ದಾರೆ, ನನ್ನನ್ನು ವಿಮಾನದಲ್ಲೇ ಬಲವಂತವಾಗಿ ಬಂಧಿಸಿದ್ದಾರೆ, 10 ರಿಂದ 15 ಬಾರಿ ಕೆನ್ನೆಗೆ ಹೊಡೆದಿದ್ದಾರೆ, ಅದು ಸ್ಪಷ್ಟವಾಗಿ ಕಾಣುತ್ತೆ, ನಾನು ಯಾವುದೇ ಅಪರಾಧದಲ್ಲಿ ಭಾಗಿಯಾಗಿಲ್ಲ ಅಂತ ರನ್ಯಾ ಅವರು DRIನ ಅಡಿಷನಲ್ ಡೈರೆಕ್ಟರ್ ಜನರಲ್ಗೆ ಪತ್ರವನ್ನು ಬರೆದಿದ್ದಾರೆ. ಅಂದರೆ ಈ ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ, ಯಾರನ್ನೋ ರಕ್ಷಿಸೋದಕ್ಕೋಸ್ಕರ ನನ್ನನ್ನು ಈ ಪ್ರಕರಣದಲ್ಲಿ ಸಿಕ್ಕಾಕ್ಸಿದ್ದಾರೆ ಅಂತ ಆಕೆ ಮಾಡ್ತಾ ಇರ್ತಕ್ಕಂಥ ಆರೋಪ. ಇದನ್ನು ಡೈರೆಕ್ಟಾಗಿ ತನಿಖೆ ಮಾಡ್ತಾ ಇರ್ತಕ್ಕಂಥ DRIನ ಅಡಿಷನಲ್ ಡೈರೆಕ್ಟರ್ ಜನರಲ್ಗೆ ಅವರು ಪತ್ರವನ್ನು ಬರೆದಿರ್ತಕ್ಕಂಥದ್ದು. ಆ ಪತ್ರವನ್ನು ಎಷ್ಟು ಗಂಭೀರವಾಗಿ ಅವರು ಪರಿಗಣಿಸ್ತಾರೆ ಅಂತಕ್ಕಂಥದ್ದು ನೋಡಬೇಕು. ಮುಂದುವರೆದಂತೆ ಅವ್ರು ಹೇಳ್ತಾರೆ, ಟೈಪ್ ಮಾಡಿದ್ದ 60 ಪೇಪರ್ಗೆ ಸಹಿ ಮಾಡಿಸ್ಕೊಂಡಿದ್ದಾರೆ, ಸುಮಾರು 40 ಖಾಲಿ ಪೇಪರ್ ಮೇಲೆ ಸಹಿ ಮಾಡಿಸ್ಕೊಂಡಿದ್ದಾರೆ. ಯಾಕೆ ಮಾಡೋಕ್ಕೆ ಹೋದ್ರು ಇವರು? ಖಾಲಿ ಪೇಪರ್ ಮೇಲೆ ಸಹಿ ಮಾಡಬಾರ್ದಾಗಿತ್ತು. ಮಾರ್ಚ್ 3ರ ಸಂಜೆ 6:45ಕ್ಕೆ ನನ್ನನ್ನು ವಶಕ್ಕೆ ಪಡೆದರು. ಮಾರ್ಚ್ 4ರ ರಾತ್ರಿ 7:30ಕ್ಕೆ ಜಡ್ಜ್ ಮುಂದೆ ಹಾಜರುಪಡಿಸಿದ್ದಾರೆ. ಅಲ್ಲಿವರೆಗೂ ಮಲಗೋದಕ್ಕೂ ಅವಕಾಶ ಕೊಟ್ಟಿಲ್ಲ, ಊಟ ಮಾಡೋದಕ್ಕೂ ಅವಕಾಶ ಕೊಟ್ಟಿಲ್ಲ. ಈ ಕೇಸ್ನಲ್ಲಿ ನನ್ನ ಕುಟುಂಬದವರನ್ನು ಹೆಸರನ್ನು ತರುವಂತಹ ಬೆದರಿಕೆ ಹಾಕಿದ್ದಾರೆ. ಈ ಕೇಸ್ನಲ್ಲಿ ಅವರ ಪಾತ್ರವೂ ಇಲ್ಲ, ನನ್ನ ಪಾತ್ರವೂ ಇಲ್ಲ, ನಾನು ಅಮಾಯಕಿ ಅಂತ DRIನ ADGಗೆ ರನ್ಯಾ ಅವರು ಪತ್ರವನ್ನು ಬರೆದಿದ್ದಾರೆ. ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ನಿಮ್ಮದೇ ಅಧಿಕಾರಿಗಳು ನನ್ನ ಮೇಲೆ ದೌರ್ಜನ್ಯವನ್ನು ಎಸಗಿದ್ದಾರೆ, ನನಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಟೈಮ್ ಕೊಟ್ಟಿಲ್ಲ, ಸಹಿ ಮಾಡಲ್ಲ ಅಂದಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ, ನನ್ನನ್ನು ವಿಮಾನದಲ್ಲೇ ಬಲವಂತವಾಗಿ ಬಂಧಿಸಿದ್ದಾರೆ. ಇದು ಸ್ವಲ್ಪ ಒಪ್ಪತಕ್ಕದ್ದಲ್ಲ. ಹಾಗೆ ವಿಮಾನದಲ್ಲೇ ಬಲವಂತವಾಗಿ ಬಂಧಿಸುವಂತಹ ಪ್ರಕ್ರಿಯೆಗಳು ನಡೆಯಲ್ಲ. 10 ರಿಂದ 15 ಬಾರಿ ಕೆನ್ನೆ ಹೊಡೆದಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಗೊತ್ತಿಲ್ಲ, ಅದು ಬೇಕಾದರೆ ಅದು ಒಂದು ಇನ್ವೆಸ್ಟಿಗೇಷನ್ ಆಗಲಿ. ಯಾವುದೇ ಅಪರಾಧಿ ಕೃತ್ಯದಲ್ಲಿ ಭಾಗಿಯಾಗಿಲ್ಲ ಅಂದರೆ ಎನ್ಕ್ವೈರಿ ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲ ತನಿಖಾ ಸಂಸ್ಥೆಗಳು. ಇಲ್ಲ ಅಂದರೆ ಬಿಟ್ಟು ಕಳಿಸ್ತಾರೆ. ಜೊತೆಗೆ ಟೈಪ್ ಮಾಡಿದ್ದ 60 ಪೇಪರ್ಗೆ ಸಹಿ ಮಾಡಿಸ್ಕೊಂಡಿದ್ದಾರೆ, ಖಾಲಿ 40 ಪೇಪರ್ಗೆ ಸಹಿ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ನಾನು ಮಾಡಲ್ಲ ಅಂದಿದ್ದಕ್ಕೆ ಹೊಡೆದ್ರು ಅಂತ. ಹಾಗಾಗಿ ನಾನು ಮಾಡಬೇಕಾಗಿ ಬಂತು. 3ನೇ ತಾರೀಕು ಆ್ಯಕ್ಚುಲಿ ಒಂದು ಸರ್ತಿ ಅರೆಸ್ಟ್ ಅಂತ ತೋರಿಸಿದ್ರೆ 24 ಗಂಟೆ ಒಳಗಡೆ ಜಡ್ಜ್ ಮುಂದೆ ಹಾಜರುಪಡಿಸಬೇಕು. ಅಲ್ಲೂ ಕೂಡ 24 ಗಂಟೆ ದಾಟೋಗಿದೆ. ಅಲ್ಲಿ ತನಕ ನನಗೆ ಮಲಗಕ್ಕೆ ಬಿಟ್ಟಿಲ್ಲ, ಊಟ ಕೊಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತೆಲ್ಲ ಒಂದಷ್ಟು ಆರೋಪಗಳನ್ನು DRI ಅಧಿಕಾರಿಗಳ ಮೇಲೆ ನಟಿ ರನ್ಯಾರಾವ್ ಮಾಡಿದ್ದಾರೆ. ಅದನ್ನು DRI ADGಗೆ ಪತ್ರವನ್ನು ಬರೆದಿದ್ದಾರೆ. ಅದು ಕೂಡ ಪರಪ್ಪನ ಅಗ್ರಹಾರ ಜೈಲು ಅಧೀಕ್ಷಕರ ಮುಖಾಂತರ. ನೋಡಿ, ಅವ್ರು ಬರೆದಿರ್ತಕ್ಕಂಥ ಪತ್ರವನ್ನು ತಾವು ಗಮನಿಸ್ತಾ ಇದ್ದೀರಾ. ಆ ಪತ್ರದಲ್ಲಿ ಅವರೆಲ್ಲವನ್ನು ವಿವರವಾಗಿ ಹೇಳಿದ್ದಾರೆ. ಏನಾಯಿತು, ಯಾವಾಗ ನನ್ನನ್ನು ವಶಕ್ಕೆ ಪಡೆದರು, ಅಲ್ಲಿಂದ ನನ್ನನ್ನು ಹೇಗೆ ನಡೆಸ್ಕೊಂಡ್ರು, ಈ ಎಲ್ಲ ವಿಚಾರಗಳು ಕೂಡ ಅವರು ಪತ್ರದಲ್ಲಿ ಬರೆದಿದ್ದಾರೆ. ಅದು ಈಗಾಗಲೇ DRIನ ADGಗೆ ತಲುಪಿದೆ. ಇದರ ಮುಂದಿನ ಪರಿಣಾಮ ಏನು, ಎಷ್ಟು ಗಂಭೀರವಾಗಿ ಈ ಪತ್ರವನ್ನು ಪರಿಗಣಿಸ್ತಾರೆ? ಯಾಕೆಂದರೆ ಆರೋಪ ಮಾಡಿರೋದು ಅವರದ್ದೇ ಅಧಿಕಾರಿಗಳ ಮೇಲೆ, DRI ಅಧಿಕಾರಿಗಳ ಮೇಲೆ ಆರೋಪ ಮಾಡಿದ್ದಾರೆ. ಆಮೇಲೆ ಈ ಪ್ರಕರಣ ಈಗಾಗಲೇ ತನಿಖೆ ಸಾಕಷ್ಟು ಮುಂದಕ್ಕೆ ಹೋಗ್ಬಿಟ್ಟಿದೆ. ಆಕೆ ತಪ್ಪಿತಸ್ಥೆಯ ಅಲ್ಲವಾ ಅಂತಕ್ಕಂಥದ್ದು ಬಹುತೇಕ ಗೊತ್ತಾಗಿದೆ. ಈ ಸಂದರ್ಭದಲ್ಲಿ ಬರೆದಿರ್ತಕ್ಕಂಥ ಪತ್ರ ಎಷ್ಟರ ಮಟ್ಟಿಗೆ ಇದನ್ನು ಕನ್ಸಿಡರ್ ಮಾಡ್ತಾರೆ? ಗಂಭೀರವಾಗಿ ತಗೊಂಡು ಒಂದು ಇಂಟರ್ನಲ್ ಎನ್ಕ್ವೈರಿಗೆ ಏನಾದರೂ ಆರ್ಡರ್ ಮಾಡ್ತಾರಾ ADG ಅವರು? ನೋಡೋಣ. ಇಂಟರ್ನಲ್ ಎನ್ಕ್ವೈರಿ ಆಗಲಿ, ಒಂದು ಈ ಥರ ನಡೆಸ್ಕೊಂಡಿದ್ದಾರೆ ಅಧಿಕಾರಿಗಳು ಅಂತ ಹೇಳ್ತಾರಾ, ಅಥವಾ ಸಾರಾಸಗಟಾಗಿ ಪತ್ರವನ್ನು ತಿರಸ್ಕರಿಸ್ತಾರ? ಏನು ಮಾಡ್ತಾರೆ ಅಂತಕ್ಕಂಥದ್ದು ನೋಡಬೇಕು. ಬಟ್ ರನ್ಯಾ ಅವರಿಗೆ ಒಂದು ಚಾನ್ಸ್ ಇದೆ. ಇದೆಲ್ಲವನ್ನು ಕೋರ್ಟ್ನಲ್ಲಿ ಬೇಕಾದರೆ ಅವ್ರು ಹೇಳ್ಕೋಬೋದು. ಕಾನೂನು ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಈಗಾಗಲೇ ಜಡ್ಜ್ ಮುಂದೆ ಒಂದಷ್ಟು ಕಣ್ಣೀರು ಹಾಕ್ಕೊಂಡು ಒಂದಷ್ಟು ವಿಚಾರ ಹೇಳ್ಕೊಂಡಿದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗಾಗಲೇ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ತನಿಖೆ ಸುಮಾರು ಮುಂದಕ್ಕೆ ಬಂದ್ಬಿಟ್ಟಿದೆ. ಈ ಪ್ರಕರಣದಲ್ಲಿ ರನ್ಯಾ ತಪ್ಪಿತಸ್ಥೆಯ ಅಲ್ಲವಾ ಅಂತಕ್ಕಂಥದ್ದು ಬಹುತೇಕ ಗೊತ್ತಾಗಿದೆ ಅಧಿಕಾರಿಗಳಿಗೆ.
ಜೊತೆಗೆ ಈಕೆ ಪತ್ರದಲ್ಲಿ ಮಾಡಿರೋ ಆರೋಪಗಳು DRI ಅಧಿಕಾರಿಗಳ ಮೇಲೆ ಮಾಡಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಈ ಪತ್ರವನ್ನು ಎಷ್ಟು ಸೀರಿಯಸ್ ಆಗಿ ಪರಿಗಣಿಸ್ತಾರಾ ಇಲ್ವಾ, ಇದರ ಪರಿಣಾಮ ಏನಾಗ್ಬೋದು ಮುಂದೆ? ಅರವಿಂದ್, ಇದು ಯಾವ ರೀತಿ ಆಗಿದೆ ಅಂದ್ರೆ ತನಿಖೆ ತಮ್ಮ ಮೇಲೆ ತಾವೇ ತನಿಖೆಯನ್ನ ಮಾಡ್ಕೊಂಡ ರೀತಿ ಆಗಿರುವಂಥದ್ದು. ಯಾಕೆಂದ್ರೆ ಈಕೆ ಬೇರೊಂದು ತನಿಖಾ ಸಂಸ್ಥೆಗೆ ಒಂದು ಪತ್ರವನ್ನ ಬರೆದಿದ್ರೆ ಅಥವಾ ಬೇರೊಂದು ತನಿಖಾ ಸಂಸ್ಥೆಯ ಮೇಲೆ ಆರೋಪನ ಮಾಡಿದ್ರೆ ಅದಕ್ಕೆ ಬೇರೆ ಬೇರೆ ತನಿಖೆಗಳಾಗ್ತಾ ಇತ್ತು. ಆದ್ರೆ ಯಾರು ಆ ತನಿಖೆಯನ್ನ ಮಾಡಿದ್ರು ಆ ತನಿಖೆ ಮಾಡಿದಂತ ಅಧಿಕಾರಿಗಳಿಗೆ ಈ ಪತ್ರವನ್ನ ಕೂಡ ಬರೆದಿದ್ದಾಳೆ. ಅಂದ್ರೆ ಆಕೆ ಮಾಡ್ತಾರಂತ ಆರೋಪ ಏನಂದ್ರೆ ನನ್ನ ಮೇಲೆ ಸಾಕಷ್ಟು ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿದರೆ, 10-15 ಸಾರಿ ನನ್ನ ಕೆನ್ನೆಗೆ ಹೊಡೆದಿದ್ದಾರೆ, ಜೊತೆಗೆ ಬಲವಂತವಾಗಿ ಖಾಲಿ ಪತ್ರಕ್ಕೆ ಎಲ್ಲ ಕೂಡ ಸಹಿ ಮಾಡಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿರುವಂಥದ್ದು. ಅದಾದ ನಂತರ ಬೇರೆ ಬೇರೆ ಟಾರ್ಚರ್ ಅನ್ನ ಕೂಡ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಆಕೆ ಹೇಳಿಕೆಗಳನ್ನ ಕೊಡ್ತಾ ಹೋಗ್ತಾಳೆ. ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶ ಇಲ್ಲಿ ಗಮನಿಸಬೇಕಾದಂಥದ್ದು, ಇದೇ ವಿಚಾರವನ್ನ ಮ್ಯಾಜಿಸ್ಟ್ರೇಟ್ ಅವರು ಕೇಳ್ತಾರೆ. ಅರವಿಂದ್, ಇಲ್ಲಿ ಗಮನಿಸಬೇಕಾದಂತ ವಿಚಾರ, ಆಕೆಯನ್ನ ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡು ಪೊಲೀಸ್ ಕಸ್ಟಡಿಯಿಂದ ಮತ್ತೆ ಜುಡಿಷಿಯಲ್ ಕಸ್ಟಡಿಗೆ ಕಳಿಸುವಂತ ಸಂದರ್ಭದಲ್ಲಿ ಮ್ಯಾಜಿಸ್ಟ್ರೇಟ್ ಅವರು ಕೇಳುವಂಥದ್ದು, ನಿನ್ಗೆ ಏನಾದರೂ ಹಿಲ್ ಟ್ರೀಟ್ಮೆಂಟ್ ಅಂದ್ರೆ ಯಾವ್ದಾದ್ರು ನಿನ್ಗೆ ಹೊಡೆಯುವಂಥದ್ದು, ಮಾರಣಾಂತಿಕವಾಗಿ ಹಲ್ಲೆ ಮಾಡುವಂಥದ್ದು ಅಥವಾ ಊಟವನ್ನ ಕೊಡದೇ ಇರುವಂಥದ್ದು, ಈ ರೀತಿ ಏನಾದರೂ ಟಾರ್ಚರ್ ಅನ್ನ ಮಾಡಿದ್ರ ಅಂತ ಕೇಳಿದ ಸಂದರ್ಭದಲ್ಲಿ ನನಗೆ ಯಾವುದೇ ರೀತಿಯ ಟಾರ್ಚರ್ ಅನ್ನು ಕೂಡ ಮಾಡಿಲ್ಲ, ನನ್ನನ್ನ ಯಾವ ರೀತಿಯಲ್ಲಿ ತನಿಖೆ ಮಾಡಬೇಕು ಆ ರೀತಿ ತನಿಖೆ ಮಾಡಿದ್ದೇನೆ, ನಾನು ತನಿಖೆಗೂ ಕೂಡ ಸಹಕಾರವನ್ನು ಕೊಟ್ಟಿದ್ದೀನಿ ಅಂತೇಳಿ ಇದೇ ರಣ್ಯ ರಾವ್ ಹೇಳ್ತಾರೆ. ಅದಾದ ಬಳಿಕ ಜೈಲ್ಗೆ ಹೋಗುವಂಥದ್ದು, ಜೈಲ್ಗೆ ಹೋದ ಬಳಿಕ ಈ ರೀತಿ ಪತ್ರವನ್ನು ಬರೆದು ಆರೋಪವನ್ನು ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಈಗ ಪ್ರಶ್ನೆ ಎದ್ದೇಳ್ತಾ ಇರುವಂಥದ್ದು. ಯಾಕೆಂದ್ರೆ ನಿನ್ನೆಯಿಂದನೂ ಕೂಡ ಈ ಸುದ್ದಿ ಪ್ರಸಾರ ಆಗ್ತಾ ಇತ್ತು. ಪ್ರಸಾರ ಆಗೋಂಥ ಸಂದರ್ಭದಲ್ಲಿ ಒಂದಷ್ಟು ಕ್ಲಾರಿಫಿಕೇಶನ್ ಕೊಡುವಂಥ ಪ್ರಯತ್ನಗಳು ಕೂಡ ನಡೀತು. ಯಾಕೆಂದರೆ ರಣ್ಯರಾವ್ಗೆ ಈ ರೀತಿ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು, ಸುಮ್ಮನೆ ಆಕೆ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಏನಂದರೆ ಆಕೆ ಹೇಳ್ತಾ ಇರೋಂಥದ್ದು, ಬೇರೆ ಯಾರನ್ನೋ ಬಚಾವ್ ಮಾಡೋದಕ್ಕೋಸ್ಕರ ನನ್ನ ಮೇಲೆ ಆರೋಪವನ್ನು ಹೊತ್ತು ಹಾಕಿದ್ರು ಅನ್ನೋ ರೀತಿಯಲ್ಲಿ ಕೂಡ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ಅಂದರೆ ಆ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಅದರಲ್ಲಿ ಒಂದಂತೂ ಸ್ಪಷ್ಟ ಆಗ್ತಾ ಇದೆ, ರಣ್ಯರಾವ್ ಪದೇ ಪದೇ ತನ್ನ ಟ್ಯಾಕ್ಟಿಕ್ ಅನ್ನ ಬದಲಾವಣೆ ಮಾಡ್ತಾ ಇದ್ದಾಳೆ, ಪದೇ ಪದೇ ಡ್ರಾಮಾವನ್ನ ಕ್ರಿಯೇಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇರೋಂಥದ್ದು. ಯಾಕೆಂದ್ರೆ ಮ್ಯಾಜಿಸ್ಟ್ರೇಟ್ ಕೇಳಿದಾಗ ನನಗೆ ಯಾವುದೇ ರೀತಿ ಹೊಡೆದಿಲ್ಲ, ಹಲ್ಲೆ ಮಾಡಲಿಲ್ಲ, ಜೊತೆಗೆ ತನಿಖೆಯನ್ನ ಮಾಡೋ ಸಂದರ್ಭದಲ್ಲಿ 24/7 ನಾನು CCTV ಕೆಳಗಡೆನೆ ಕೂತಿದ್ದೆ, ಅದಕ್ಕೆ ಸಂಬಂಧಪಟ್ಟಂತೆ DRI ಅಧಿಕಾರಿಗಳು ದಾಖಲೆಗಳನ್ನು ಕೊಡ್ತಾರೆ ಅಂತೇಳಿ ಕೂಡ ಆಕೆಯೇ ಹೇಳಿದ್ರು. ಆದರೆ ಜೈಲಿಗೆ ಹೋದ ಸಂದರ್ಭ ಇದ್ದಕ್ಕಿದ್ದಂತೆ ತನ್ನ ವರಸೆಯನ್ನೇ ಆಕೆ ಬದಲಾಯಿಸಿರುವಂಥದ್ದು ಯಾಕೆ ಅನ್ನೋದು ಪ್ರಶ್ನೆಯಾಗಿ ಉಳ್ಕೊಳ್ತಾ ಇರೋಂಥದ್ದು. ಅರವಿಂದ್, ಬಟ್ ಮುರಳಿ, ಇವಾಗ ಅವತ್ತು ಜಾಮೀನು ಕೊಡುವಂತಹ ಸಂದರ್ಭದಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆನೇ ಇದನ್ನೆಲ್ಲ ವಿವರವಾಗಿ ಹೇಳ್ಕೋಬಹುದಾಗಿತ್ತು. ಅವತ್ತು ಹೇಳ್ಕೊಳ್ಳದೆ ಇವತ್ತು ಬೇರೆ ಉಲ್ಟಾ ಹೊಡೆದಿದ್ದಾರೆ ಅಂತಂದರೆ ಇದು ಆಕೆಯ ಮುಂದುವರಿದ ಡ್ರಾಮಾ ಅಂತ ಕನ್ಸಿಡರ್ ಮಾಡ್ಬೋದಾ? ಖಂಡಿತ ಅರವಿಂದ್, ಯಾಕೆಂದ್ರೆ ಪ್ರಮುಖವಾಗಿ ಓಪನ್ ಕೋರ್ಟ್ ಅದು, ಆ ಓಪನ್ ಕೋರ್ಟಲ್ಲಿ ಮ್ಯಾಜಿಸ್ಟ್ರೇಟ್ ಕೇಳ್ತಾರೆ. ಮ್ಯಾಜಿಸ್ಟ್ರೇಟ್ ಕೇಳಿದ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ಆಕೆಯನ್ನ ಜುಡಿಷಿಯಲ್ ಕಸ್ಟಡಿಗೆ ಹಾಜರುಪಡಿಸೋದಕ್ಕಿಂತ ಮುಂಚೆ ಅಥವಾ ಪೊಲೀಸ್ ಕಸ್ಟಡಿಗೆ ಆಕೆ ಏನು ಟ್ರಾನ್ಸ್ಫರ್ ಮಾಡೋದಕ್ಕಿಂತ ಮುಂಚೆ ಕೂಡ ಇದೇ ಮಾತುಗಳನ್ನು ಮ್ಯಾಜಿಸ್ಟ್ರೇಟ್ ಅವರು ಕೇಳಿದರು. ಆ ಸಂದರ್ಭದಲ್ಲಿ ಅಧಿಕಾರಿಗಳಿದ್ರು, ಜೊತೆಗೆ DRIನ ವಕೀಲರಿದ್ರು, ಜೊತೆಗೆ ಆಕೆಯ ಪರ ವಕೀಲರು ಕೂಡ ಇದ್ರು. ಆಕೆಯ ಪರ ವಕೀಲರು ಇದ್ದ ಕೂಡ ಸಂದರ್ಭದಲ್ಲೂ ಕೂಡ ನನಗೆ ಮಾನಸಿಕ ಹಿಂಸೆ ಆಗಿದೆ ಅವರು ಕೇಳುವಂಥ ಪ್ರಶ್ನೆಗಳಲ್ಲಿ, ಅದನ್ನು ಹೊರತುಪಡಿಸಿದ್ರೆ ನನಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಯಾಕೆಂದರೆ DRIನ ತನಿಖಾಧಿಕಾರಿ ನಾಗೇಶ್ವರ ರಾವ್ ಹೇಳ್ತಾರೆ, ನಮ್ಮ ಬಳಿಯಲ್ಲಿ ಡಿಜಿಟಲ್ ಎವಿಡೆನ್ಸ್ ಇತ್ತು, ಆ ಡಿಜಿಟಲ್ ಎವಿಡೆನ್ಸ್ಗಳನ್ನು ಇಟ್ಟು ಆಕೆ ಮುಂದೆ ಇಟ್ಟು ಪ್ರಶ್ನೆಯನ್ನು ಮಾಡಿದ ಸಂದರ್ಭದಲ್ಲಿ ಆಕೆ ಸರಿಯಾಗಿ ಉತ್ತರವನ್ನು ಕೊಡ್ತಾ ಇರಲಿಲ್ಲ, ಅದಕ್ಕೆ ಆಕೆ ಮಾನಸಿಕವಾಗಿ ಹಿಂಸೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಆದರೆ ನಾವು ಯಾವುದೇ ರೀತಿ ಆಕೆಗೆ ದೈಹಿಕವಾಗಿ ಹಿಂಸೆ ಕೊಡುವಂಥ ಕೆಲಸವನ್ನು ಮಾಡಿಲ್ಲ ಅಂತ ಹೇಳಿದ್ರು. ಆದ್ರೆ ಅದನ್ನ ಒಪ್ಕೊಂಡಂತ ರಣ್ಯರಾವ್ ಜೈಲಿಗೆ ಹೋದ ತಕ್ಷಣವೇ ಪತ್ರವನ್ನ ಬರ್ದಿರೋಂಥದ್ದನ್ನ ನೋಡಿದ್ರೆ ಸಾಕಷ್ಟು ಅನುಮಾನಗಳಿಗೆ ಮೂಡೋಕೆ ಪ್ರಾರಂಭ ಆಗ್ತದೆ. ಯಾಕೆಂದ್ರೆ ಆಕೆ ಹೊಸ ನಾಟಕವನ್ನ ಕ್ರಿಯೇಟ್ ಮಾಡ್ತಾಳೆ, ಹೊಸ ಡ್ರಾಮಾವನ್ನ ಮಾಡ್ಲಿಕ್ಕೆ ಈ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾಳೆ ಅನ್ನೋದ್ರ ಬಗ್ಗೆ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋಂಥದ್ದು. ಅರವಿಂದ್, ಆಯಿತು, ಈಗ ಅವ್ರು ಹೇಳ್ತಾರೆ ಬೇರೆಯವ್ರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ನನ್ನನ್ನು ಬಲಿಪಶು ಮಾಡಿದ್ರು, ಬೇರೆಯವ್ರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ನನ್ನ ಬಲಿಪಶು ಮಾಡಿದ್ರು. ಈಕೆಗೆ ಬೇರೆಯವ್ರನ್ನ ರಕ್ಷಣೆ ಮಾಡ್ತಿದ್ದಾರೆ ಅಂತ ಗೊತ್ತಿದ ಮೇಲೆ ಅವ್ರು ಯಾರು ಅಂತಲೂ ಗೊತ್ತಿರಬೇಕಲ್ಲ, ಅದ್ರ ಬಗ್ಗೆ ಏನು ವಿವರ ಇಲ್ವೇ ಇಲ್ಲ ಮುರಳಿ? ಅರವಿಂದ್, ಆಕೆ ಪ್ರತಿ ಕ್ಷಣಕ್ಕೂ ಕೂಡ ತನ್ನ ಹೇಳಿಕೆಗಳನ್ನ ಬದಲಾವಣೆ ಮಾಡ್ತಾ ಹೋಗ್ತಾರೆ. ಯಾಕೆಂದ್ರೆ ಇದನ್ನ ತನಿಖಾಧಿಕಾರಿಗಳು ಕೂಡ ಸ್ವತಃ ಕೋರ್ಟ್ನಲ್ಲಿ ಹೇಳಿದ್ರು. ಅದಾದ ನಂತರ ಮ್ಯಾಜಿಸ್ಟ್ರೇಟ್ ಮುಂದೆ ಬಂದ ಸಂದರ್ಭದಲ್ಲೂ ಕೂಡ ಆ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆಗಳನ್ನು ದಾಖಲು ಮಾಡೋ ಸಂದರ್ಭದಲ್ಲೂ ಕೂಡ ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನು ಕೊಡುವಂಥ ಪ್ರಯತ್ನಗಳನ್ನು ಮಾಡಿದ್ರು. ಜೊತೆಗೆ ನೀವು ಹೇಳಿದ್ರಿ ಮೂಲ ಪ್ರಶ್ನೆ ಅದು. ಯಾಕೆಂದ್ರೆ ತನ್ನನ್ನು ತಾನು ಉಳಿಸ್ಕೊಳ್ಳೋದಕ್ಕೆ, ಅಂದ್ರೆ ತನ್ನನ್ನು ಬೇರೆ ಯಾರನ್ನೋ ಒಂದು ಬಚಾವ್ ಮಾಡಲಿಕ್ಕೆ ನನ್ನ ಮೇಲೆ ಈ ರೀತಿಯ ಆರೋಪವನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಆಕೆ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ.
ಆದರೆ ಆ ಬೇರೆಯವ್ರನ್ನ ಉಳಿಸೋದಕ್ಕೆ ಪ್ರಯತ್ನ ಮಾಡಿದಂಥವ್ರು ಯಾರು, ಜೊತೆಗೆ ಆ ವ್ಯಕ್ತಿ ಯಾರು ಅನ್ನೋದನ್ನ ಒಂದು ಸ್ಪಷ್ಟವನ್ನ ಪಡಿಸಬೇಕಾಗಿರುವಂಥದ್ದು. ಅದೇ ಲೆಟರಲ್ಲಿ ಬರೆದು ಇನ್ನು DRIನ ADG ಅವರಿಗೆ ಕೊಟ್ಟಿದ್ರೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಅಂದ್ರೆ ಅಡಿಷನಲ್ ಕಮಿಷನರ್ ಅವರು ಅದರ ಬಗ್ಗೆ ಸೂಕ್ತವಾದ ತನಿಖೆಯನ್ನ ಮಾಡ್ತಾ ಇದ್ರು. ಅಂದ್ರೆ ಕೆಳ ಹಂತದ ಅಧಿಕಾರಿಗಳು ತಪ್ಪು ಮಾಡಿರ್ಬೋದು, ಆ ತಪ್ಪು ಮಾಡಿರುವಂತ ತಪ್ಪುಗಳನ್ನ ಸರಿಪಡಿಸುವಂತ ಕೆಲಸವನ್ನ ಮಾಡ್ಬೋದಿತ್ತು. ಆದ್ರೆ ಆಕೆ ಯಾರ ಹೆಸರು ಅಥವಾ ಯಾರ ಮೇಲೆ ಈ ಆಕೆಗೆ ಇರುವಂತ ಅನುಮಾನಗಳೇನು ಅದ್ಯಾವುದನ್ನು ಕೂಡ ಸ್ಪಷ್ಟನೆ ಕೊಡ್ತಾ ಇಲ್ಲ. ಕೇವಲ ಅವಳು ಗಾಳಿಯಲ್ಲಿ ಗುಂಡೋಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಯಾರ್ದಾದ್ರೂ ಒಂದು ಆರೋಪಿ ತನ್ನ ಮೇಲೆ ಆರೋಪ ಬಂದ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಬಚಾವಬೇಕು, ಅದರಿಂದ ಯಾವ ರೀತಿ ನುಣುಚ್ಕೊಳ್ಬೇಕು, ಆ ರೀತಿಯ ಪ್ರಯತ್ನಗಳನ್ನ ರಣ್ಯರಾವ್ ಮಾಡಿದ್ದಾಳೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದ್ರೆ ಇದರಿಂದ ಏನಾದ್ರೂ ಮುಂದಿನ ದಿನಗಳಲ್ಲಿ ಜಾಮೀನಿಗೆ ಅರ್ಜಿ ಹಾಕದ ಸಂದರ್ಭದಲ್ಲಿ ಈ ರೀತಿಯಲ್ಲಿ ಹಿಂಸೆಯನ್ನು ಕೊಡ್ತಾ ಇದ್ರು, ಇದನ್ನೆಲ್ಲ ಕೂಡ ಮೆನ್ಷನ್ ಮಾಡ್ಲಿಕ್ಕೆ ಒಂದಷ್ಟು ಅವಕಾಶಗಳು ಸಿಗ್ತವೆ. ಅದನ್ನ ಬಳಸ್ಕೊಳ್ಳುವಂತ ಪ್ರಯತ್ನಗಳನ್ನ ರಣ್ಯರಾವ್ ಮಾಡಿರ್ಬೋದು ಅಂತ ಅನುಮಾನಗಳು ಶುರುವಾಗಿರುವಂತದ್ದು. ಜೊತೆಗೆ ಕೋರ್ಟ್ಗೆ ತನಿಖಾಧಿಕಾರಿಗಳು ಹೇಳ್ತಾರೆ ಮುರಳಿ, ತನಿಖೆಯ ಅಂದ್ರೆ ವಿಚಾರಣೆಯ ಇಂಚಿಂಚು ಮಾಹಿತಿ ಡಿಜಿಟಲ್ ಎವಿಡೆನ್ಸ್ ಇದೆ, ಎಲ್ಲವೂ ಕೂಡ CCTV ಕಣ್ಗಾವಲಿನಲ್ಲೇ ವಿಚಾರಣೆ ನಡೆದಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಈಗ ಹೇಳ್ತಾ ಇರೋದು ಟೈಪ್ ಮಾಡಿದ್ದ 60 ಪೇಪರ್ಗೆ ಸಹಿ ಹಾಕಿಸ್ಕೊಂಡ್ರು, ಖಾಲಿ 40 ಪೇಪರ್ಗೆ ಸಹಿ ಹಾಕಿಸ್ಕೊಂಡ್ರು, ಈ ಆರೋಪ ಮಾಡ್ಬೋದು. ಬಟ್ ಇದಕ್ಕೆಲ್ಲ ಸಾಕ್ಷಿಗಳು ಬೇಕಲ್ಲ. ಖಂಡಿತ ಅರವಿಂದ್, ಯಾಕೆಂದ್ರೆ ಪ್ರಮುಖವಾಗಿ ಆಕೆ ಒಂದು ತನ್ನ ಪತ್ರ ಏನಿತ್ತು 5 ಪುಟಗಳ ಪತ್ರ ಏನಿದೆ, 5 ಪುಟಗಳ ಪತ್ರದಲ್ಲಿ ಆಕೆ ಉಲ್ಲೇಖ ಮಾಡ್ತಾ ಹೋಗುವಂಥದ್ದು, ನಾನು ಸಂಜೆ 6:30ಕ್ಕೆ ಬೆಂಗಳೂರಿನ ಏರ್ಪೋರ್ಟಿಗೆ ಬಂದೆ, 7:30 ಸಂದರ್ಭದಲ್ಲಿ 6:30ಕ್ಕೆ ಅವರು ನನ್ನನ್ನು ಪಿಕಪ್ ಮಾಡ್ತಾರೆ, 7:30ಕ್ಕೆ ನಿನ್ನನ್ನು ಬಂಧನಕ್ಕೊಳಪಡಿಸಿದೀವಿ ಅಂತೇಳಿ ಹೇಳ್ತಾರೆ. ಯಾಕೆಂದ್ರೆ ಅವರು ಹೇಳುವಂಥದ್ದು ಆ ಒಂದು ಕೊಠಡಿಗೆ ಕರ್ಕೊಂಡು ಹೋದ್ರು, ಕೊಠಡಿಗೆ ಕರ್ಕೊಂಡು ಹೋಗಿ ಹೊರಗಡೆ ಕರ್ಕೊಂಡು ಬಂದ ಬಳಿಕ ನಿನ್ನನ್ನು ಬಂಧನ ಮಾಡಿದ್ದೀವಿ ಅಂದ್ರೆ ನನ್ನ ದೇಹದಲ್ಲಿದ್ದಂಥ ಚಿನ್ನದ ಬಗ್ಗೆ ಎಲ್ಲೂ ಕೂಡ ಆಕೆ ಉಲ್ಲೇಖವನ್ನ ಮಾಡ್ತಾ ಇಲ್ಲ. 7:30ಕ್ಕೆ ನನ್ನನ್ನು ಬಂಧನ ಮಾಡಿ ಮಾರ್ಚ್ 4ನೇ ತಾರೀಕು ಅಂದ್ರೆ ಮಾರ್ಚ್ 3ನೇ ತಾರೀಕು ಬಂಧನ ಮಾಡಿ ಮಾರ್ಚ್ 4ನೇ ತಾರೀಕು ಸಂಜೆ 7 ಗಂಟೆ ಸಂದರ್ಭದಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿದ್ರು. ಅಲ್ಲಿಯೇ ತನಕ ಕೂಡ ನನಗೆ ಬೇರೆ ಬೇರೆ ರೀತಿಯ ಹಿಂಸೆಗಳನ್ನ ಕೊಟ್ಟಿದ್ದಾರೆ ಅಂತೇಳಿ ಆರೋಪನ ಮಾಡಿದ್ದಾರೆ. ಅಂದ್ರೆ ಆ ರೀತಿ ಹಿಂಸೆಗಳು ಯಾವುದು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಕೊಡ್ತಾ ಇಲ್ಲ. ಜೊತೆಗೆ ನಾಗೇಶ್ವರ ಅವರು ಹೇಳ್ತಾರೆ, ಆಕೆಯ ಪ್ರತಿಯೊಂದು ಕೂಡ ಅಂದ್ರೆ ತನಿಖಾಧಿಕಾರಿ, ಈ ಪ್ರಕರಣದ ತನಿಖಾಧಿಕಾರಿ ಪ್ರತಿಯೊಂದು ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಳೋ ಸಂದರ್ಭದಲ್ಲಿ ವಿಡಿಯೋಗ್ರಾಫ್ ಅನ್ನ ಮಾಡಿದೀವಿ, ಜೊತೆಗೆ ಆಕೆಗೆ ಹಲ್ಲೆ ಮಾಡಿದೀವಿ ಅಂತೇಳಿ ಆರೋಪವನ್ನು ಮಾಡ್ತಾಳೆ. ಆಕೆ 24/7 CCTV ಸರ್ವೆಲೆನ್ಸ್ ಅಲ್ಲಿ ಅಂದ್ರೆ CCTVಯ ಕಣ್ಗಾವಲಿನಲ್ಲಿ ಆಕೆಯನ್ನ ವಿಚಾರಣೆ ಮಾಡಲಾಗಿರುವಂತದ್ದು. ಆದ್ರೆ ಅಲ್ಲಿ ಆಡಿಯೋ ರೆಕಾರ್ಡ್ ಆಗಿಲ್ಲ. ಆದ್ರೆ ಆಕೆ ಮೇಲೆ ದೈಹಿಕವಾಗಿ ಹಲ್ಲೆಯನ್ನ ಮಾಡಿದೀವಿ ಅಂತ ಅಂದ್ರೆ ಆಕೆಗೆ ಒಂದು ಗೊತ್ತಾಗಬೇಕಾಗಿರೋ ಅಂದ್ರೆ ದೈಹಿಕವಾಗಿ ಹಲ್ಲೆ ಮಾಡಿದೀವಿ ಅಂದ್ರೆ ಆ CCTV ಫುಟೇಜಸ್ ನಲ್ಲಿ ರೆಕಾರ್ಡ್ ಆಗಿರ್ಬೇಕಾಗಿತ್ತು. ಅದಕ್ಕೆ ಯಾವುದೇ ರೀತಿಯ ಸಾಕ್ಷ್ಯಗಳು ಇಲ್ಲ ಕೂಡ ಇಲ್ಲ. ಯಾಕಂದ್ರೆ ಆಕೆಯ ಬಂಧನ ಮಾಡಿದ ದಿನದಿಂದ ಅದಾದ ನಂತರ ಆಕೆನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡ ದಿನದಿಂದನೂ ಕೂಡ ಯಾವುದೇ ರೀತಿಯ ಈ ರೀತಿಯ ಸಾಕ್ಷಿಗಳಿಲ್ಲ. ಅಂದ್ರೆ ಹಲ್ಲೆ ಮಾಡಿರುವಂತದ್ದು ಇರ್ಬೋದು, ಆಕೆಗೆ ದೈಹಿಕವಾಗಿ ಹಿಂಸೆಯನ್ನು ಕೊಟ್ಟಿರುವಂತದ್ದು ಇರ್ಬೋದು, ಯಾವುದು ಕೂಡ ಇಲ್ಲ. ಆಕೆ ಹೇಳುವಂಥದ್ದು ಕೇವಲ ಮಾನಸಿಕವಾಗಿ ಹಿಂಸೆಯನ್ನು ಕೊಟ್ಟರು ಅಂತ ಹೇಳಿ ಹೇಳ್ತಾರೆ. ಮಾನಸಿಕ ಹಿಂಸೆ ಅಂತ ಅಂದ್ರೆ ಆಕೆಗೆ ಇರುವಂತ ವಿಚಾರಗಳೇನು, ಒಂದು ಆ ಪ್ರಶ್ನೆಯನ್ನ ಕೇಳಿದ ಸಂದರ್ಭದಲ್ಲಿ ಡಿಜಿಟಲ್ ಎವಿಡೆನ್ಸ್ಗಳಿದಾವೆ, ಆ ಡಿಜಿಟಲ್ ಎವಿಡೆನ್ಸ್ಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೇಳಿದಾಗ ಸಂದರ್ಭದಲ್ಲಿ ನನಗೆ ಮಾನಸಿಕ ಹಿಂಸೆ ಆಯಿತು ಅಂತೇಳಿ ಆಕೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಆದ್ರೆ ಆಕೆ ಮಾಡುವಂತ ಹೇಳಿಕೆಗಳಿಗೂ, ಮ್ಯಾಜಿಸ್ಟ್ರೇಟ್ ಮುಂದೆ ಮಾಡಿದಂತ ಹೇಳಿಕೆಗೂ, ತನಿಖಾಧಿಕಾರಿ ಮುಂದೆ ಕೊಟ್ಟಂತ ಹೇಳಿಕೆ, ಅದಾದ ಬಳಿಕ ಜೈಲಿಗೆ ಹೋದ ಸಂದರ್ಭದಲ್ಲಿ ಕೊಟ್ಟಂತ ಪತ್ರಕ್ಕೂ ಒಂದಕ್ಕೊಂದಕ್ಕೂ ತಾಳೆ ಆಗ್ತಾ ಇಲ್ಲ. ಅಂದ್ರೆ ಮೂರು ವಿಭಿನ್ನ ರೀತಿಯಲ್ಲಿ ವಿಚಾರಗಳಿದಾವೆ. ಅಂದ್ರೆ ಆಕೆ ಬಂಧನ ಮಾಡಿದಂತ ಸಂದರ್ಭದಲ್ಲಿ ಆಗಿದ್ದಂತ ಬೆಳವಣಿಗೆ, ಅದಾದ ನಂತರ ಪರಪ್ನಗರಕ್ಕೆ ಹೋದಂತ ಸಂದರ್ಭದಲ್ಲಿ ಆದಂತ ಬೆಳವಣಿಗೆ ಮತ್ತು ಮ್ಯಾಜಿಸ್ಟ್ರೇಟ್ ಅವರ ಮುಂದೆ ಬಂದಂತ ಸಂದರ್ಭದಲ್ಲಿ ಆದಂತ ಬೆಳವಣಿಗೆ, ಮೂರು ಕೂಡ ವಿಭಿನ್ನವಾದ ಹೇಳಿಕೆಗಳನ್ನ ಕೊಡ್ತಾ ಇರಂತ ನೋಡಿದ್ರೆ ಈಕೆ ಹೊಸ ಟ್ಯಾಕ್ಟಿಕ್ ಗಳನ್ನ ಉಪಯೋಗಿಸ್ತಾಳೆ. ಜಾಮೀನು ವಿಚಾರಕ್ಕೆ ಯಾರಾದ್ರೂ ಹೆಲ್ಪ್ ಆಗ್ಬೋದಾ ಅನ್ನೋ ಪ್ರಯತ್ನಗಳನ್ನ ಆಕೆ ಮಾಡ್ತಾ ಇರೋಂಥದ್ದು. ರೈಟ್, ಥ್ಯಾಂಕ್ ಯು ಮುರಳಿ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಆ್ಯಕ್ಚುಲಿ ಟ್ಯಾಕ್ಟಿಕ್ಸನ್ನು ಚೇಂಜ್ ಮಾಡ್ತಾ ಇರೋದ್ರಿಂದ ಆಕೆಗೆ ತೊಂದರೆ ಅಂತ ಗೊತ್ತಾಗ್ತಿಲ್ಲ. ಯಾವತ್ತು ತನಿಖಾಧಿಕಾರಿಯ ವಿಶ್ವಾಸವನ್ನು ಗಳಿಸ್ಕೊಂಡ್ರೆ ಮುಂದೊಂದು ದಿನ ಒಂಚೂರಾದರೂ ಹೆಲ್ಪ್ ಆಗುತ್ತೆ. ತನಿಖಾಧಿಕಾರಿಗಳ ಮೇಲೇ ನೀವು ಸಾವಿರ ಆರೋಪ ಮಾಡ್ತಾ ಬಂದರೆ ತನಿಖಾಧಿಕಾರಿ ನಿಮಗೆ ಯಾಕೆ ಹೆಲ್ಪ್ ಮಾಡ್ತಾರೆ? ಯಾಕೆ ಅವ್ರು 1+1 ಸೇರಿಸೇ ಚಾರ್ಜ್ ಶೀಟ್ ಹಾಕೋದು. ಅದಕ್ಕೆ ಯಾವತ್ತು ವಿಚಾರಣೆಯ ಸಂದರ್ಭದಲ್ಲಿ ಈ ಥರ ವಶದಲ್ಲಿರಬೇಕಾದ್ರೆ ತನಿಖಾಧಿಕಾರಿಗಳ ವಿಶ್ವಾಸವನ್ನು ಗಳಿಸ್ಕೋಬೇಕು. ತುಂಬ ಕೇಸ್ಗಳಲ್ಲಿ ನಾವು ನೋಡಿದ್ದೀವಿ ಈ ಥರ. ಅದರ್ವೈಸ್ ಆಗಲ್ಲ. ಈ ಥರ ಇವ್ರ ಮೇಲೆ ಆರೋಪ ಮಾಡ್ತಾ ಇದ್ರೆ ವೇಸ್ಟ್ ಆಫ್ ಟೈಮ್ ಅಂತ ನನಗೇನು ಅನ್ನಿಸ್ತಾ ಇದೆಯಪ್ಪ.